Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, in the last class we discussed about Dr. B.R. Ambedkar. Now in this session I am going to discuss about Jawaharlal Nehru. Jawaharlal Nehru was born on 14th November 1889 in Allahabad. His father was Motilal Nehru, was a famous lawyer, and his mother was Surupa Rani. Jawaharlal Nehru received his early education at home and later on he was sent to Harrow, a famous school of England. After passing BA, he got the degree of Bar at Law from the Cambridge University. ಆರಂಭಿಕ ಶಿಕ್ಷಣವನ್ನು ಮನೆಯಲ್ಲಿ ಪಡೆದಿರ್ತಕ್ಕಂಥ ಜವಾಹರ್ಲಾಲ್ ನೆಹರೂರವರು ನಂತರ ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಹೋರೋ ಅಂತಕ್ಕಂಥ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿದರು. ನಂತರ ಇವರು ಇಂಗ್ಲೆಂಡ್ನಲ್ಲೇ BA ಶಿಕ್ಷಣವನ್ನು ಪಡೆದು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಬಾರ್ ಅಂತಕ್ಕಂಥ ಒಂದು ಕಾನೂನು ಪದವಿಯನ್ನು ಪಡೆದು ಭಾರತಕ್ಕೆ ವಾಪಸ್ಸಾಗ್ತಾರೆ. ಆಫ್ಟರ್ ಕಂಪ್ಲೀಟಿಂಗ್ ಹಿಸ್ ಎಜುಕೇಷನ್ he came back to India and started practice in Allahabad, but soon he left it and joined the Indian freedom movement. Jawaharlal Nehru entered national freedom struggle through Home Rule movement. He played a prominent role in the non-cooperation movement. He came in close contact with Gandhiji during his non-cooperation and civil disobedience movement. ಗಾಂಧೀಜಿಯವರು ಭಾರತದ ಸ್ವತಂತ್ರ ಹೋರಾಟಕ್ಕೆ ಧುಮುಕೋದಕ್ಕಿಂತ ಮೊದಲು ಅವರು ಕಾನೂನು ಪದವಿಯನ್ನು ಪಡೀಲಿಕ್ಕೆ ಇಂಗ್ಲೆಂಡ್ಗೆ ಹೋಯಿದ್ರು. ಕಾನೂನು ಪದವಿಯನ್ನು ಪೂರೈಸಿ ಭಾರತಕ್ಕೆ ಬಂದಾಗ ಭಾರತದಲ್ಲಿ ಸ್ವತಂತ್ರ ಹೋರಾಟದ ಕಾವು ತೀವ್ರವಾಗಿ ಏರ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಆರಂಭಿಸಿದವರು ಆನಿ ಬೆಸೆಂಟ್. ಈ ಹೋಮ್ ರೂಲ್ ಚಳವಳಿಯ ಮೂಲಕ ಭಾರತದ ಸ್ವತಂತ್ರ ಹೋರಾಟಕ್ಕೆ ನೆಹರು ಧುಮುಕ್ತಾರೆ. ಆ್ಯಂಡ್ ಈ ಪ್ಲೇಡ್ ಎ ಪ್ರಾಮಿನೆಂಟ್ ರೋಲ್ ಇನ್ ದ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಸೊ ಗಾಂಧೀಜಿಯವರು ಕರೆಕೊಟ್ಟಿರ್ತಕ್ಕಂಥ ಅಸಹಕಾರ ಚಳವಳಿಯಲ್ಲೂ ಇವರು ಬಹು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದರು. He came in close contact with Gandhiji during his non-cooperation and civil disobedience movement. ಕಾಯ್ದೆ ಭಂಗ ಚಳವಳಿಯಲ್ಲಿ ಹಾಗೂ ಈ ಒಂದು ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಗಾಂಧೀಜಿಯವರಿಗೆ ಇವರು ತುಂಬ ಹತ್ತಿರವಾಗ್ತಾರೆ. ನೆಹರು ಆಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ನ್ಯಾಷನಲ್ ಮೂವ್ಮೆಂಟ್. ಹಿ ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ ಲಾಹೋರ್ ಕಾಂಗ್ರೆಸ್ ಕನ್ವೆನ್ಷನ್. ತುಂಬ ಸಕ್ರಿಯವಾಗಿ ಪಾಲ್ಗೊಳ್ತಕ್ಕಂಥ ನೆಹರೂರವರು ಮುಂದೆ 1929ರಲ್ಲಿ ನಡೆದಿರ್ತಕ್ಕಂಥ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ್ರು. ಈ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಡಿಕ್ಲೇರ್ಡ್ ಆ್ಯಸ್ ಪೂರ್ಣ ಸ್ವರಾಜ್. ಇಲ್ಲಿ ಕಾಂಗ್ರೆಸ್ಸು ಪೂರ್ಣ ಸ್ವರಾಜ್ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡುತ್ತೆ. ಆ ಪೂರ್ಣ ಸ್ವರಾಜ್ ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯ ನನ್ನ ಗುರಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಈ ಒಂದು ಅಧಿವೇಶನದಲ್ಲಿ ಕಾಂಗ್ರೆಸ್ ಮಾಡುತ್ತೆ. ನೆಹರು ಎಕ್ಸ್ಪ್ರೆಸ್ಡ್ ಇಸ್ ಅನ್ಹ್ಯಾಪಿನೆಸ್ ಓವರ್ ದ ವಿಡ್ರಾವಲ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಬೈ ಗಾಂಧೀಜಿ. ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ವಾಪಸ್ ತಗೊಂಡಾಗ ಮೋತಿಲಾಲ್ ನೆಹರೂರವರು ಬಹಳ ಅತೃಪ್ತಿಯನ್ನು ವ್ಯಕ್ತಪಡಿಸಿದರು. ಅಂಥದ್ದೇ ಸಂದರ್ಭದಲ್ಲಿ ಅವರ ಮಗನಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಸಹ ಗಾಂಧೀಜಿಯವರ ಈ ಒಂದು ತೀರ್ಮಾನವನ್ನು ವಿರೋಧಿಸಿ ಅದಕ್ಕೆ ತಮ್ಮ ಅತೃಪ್ತಿಯನ್ನು ವ್ಯಕ್ತಪಡಿಸಿದರು. ನೆಹರು ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಕಮ್ಯುನಿಸ್ಟ್ ಐಡಿಯಾಲಜಿ. ಭಾರತದಲ್ಲಿ ಪ್ರಜಾಪ್ರಭುತ್ವದ ಬೇರುಗಳು ಬಲವಾಗಿದ್ದಂಥ ಸಂದರ್ಭದಲ್ಲೂ ಬ್ರಿಟಿಷರ ವಿರುದ್ಧ ಇಷ್ಟೆಲ್ಲ ಹೋರಾಟಗಳು ನಡೀತಕ್ಕಂಥ ಸಂದರ್ಭದಲ್ಲಿ ನೆಹರೂರವರು ಇನ್ಫ್ಲೂಯೆನ್ಸ್ಡ್ ಬೈ ಕಮ್ಯುನಿಸ್ಟ್ ಐಡಿಯಾಲಜಿ, ಈ ಒಂದು ಕಮ್ಯುನಿಸ್ಟ್ ತತ್ವಗಳಿಂದ ಚಿಂತನೆಗಳಿಂದ ಪ್ರಭಾವಿತರಾಗಿದ್ದರು. ಹಾಗಾಗಿ ಇವರ ಒಂದು ಅಧಿಕಾರಾವಧಿಯಲ್ಲಿ ಆ್ಯಸ್ ಎ ರಿಸಲ್ಟ್ ದ ಲೆಫ್ಟಿಸ್ಟ್ ಐಡಿಯಾಲಜೀಸ್ ಬಿಕೇಮ್ ಪ್ರಾಮಿನೆಂಟ್ ಇನ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಈ ಒಂದು ಎಡಪಂಥೀಯ ಚಿಂತನೆಗಳು ಬಹು ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ಪಡ್ಕೊಂಡವು. He was the president of 49th session of Indian National Congress.
ಸೊ 49ನೇ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿಯೂ ಜವಾಹರ್ಲಾಲ್ ನೆಹರು ಮುಂದೆ ಆಯ್ಕೆಯಾಗೋದ್ರ ಮೂಲಕ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸಿದರು. He declared that Congress should stay away from the world war arising out of imperialism. ಈ ಒಂದು ಇಂಪೀರಿಯಲಿಸಮ್ ಏನಿದೆ, ಈ ಸಾಮ್ರಾಜ್ಯಶಾಹಿಯಿಂದ ಹೊರಹೊಮ್ಮಿರ್ತಕ್ಕಂಥ ಸಾಮ್ರಾಜ್ಯಶಾಹಿಯ ಒಂದು ಫಲಶ್ರುತಿಯಾಗಿರ್ತಕ್ಕಂಥ ಈ ಎರಡನೇ ಮಹಾಯುದ್ಧ ಏನಿದೆ, ಈ ಎರಡನೇ ಮಹಾಯುದ್ಧದಿಂದ ಕಾಂಗ್ರೆಸ್ಸು ಸಂಪೂರ್ಣವಾಗಿ ದೂರ ಸರಿಯುತ್ತೆ, ಯಾವುದೇ ರೀತಿಯಲ್ಲೂ ಅದಕ್ಕೆ ಸಪೋರ್ಟನ್ನು ಮಾಡಲ್ಲ ಅಂತಕ್ಕಂಥ ಒಂದು ತೀರ್ಮಾನವನ್ನು ನೆಹರೂರವರು ತಗೊಳ್ತಾರೆ. At the same time, he argued that Charaka and Harijan movements were led by Mahatma Gandhiji, not so effective. He argued that Charaka and Harijan movements were not so effective. Charaka and Harijan movements were led by Mahatma Gandhiji, but he argued that these two movements were not so effective. They failed to bring any changes in the lifestyle of untouchables. By the above statement shows that he stayed away from Gandhi thoughts, but originally he was a great disciple of Gandhian principles. ಇವು ಮೇಲ್ನೋಟಕ್ಕೆ ಚರಕ ಮತ್ತು ಹರಿಜನ್ ಚಳವಳಿಯಿಂದ ಏನು ಉಪಯೋಗ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಮಗೇನನ್ಸುತ್ತೆ, ಗಾಂಧೀಜಿಯವರ ಚಿಂತನೆಗಳು ಇವರಿಗೆ ಒಪ್ಪಿಗೆ ಆಗ್ತಾ ಇಲ್ಲ, ಗಾಂಧೀಜಿಯವರ ಚಿಂತನೆಗಳಿಂದ ಇವರು ದೂರ ಸರಿತಾ ಇದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಕಂಡು ಬಂದರೂ ಸಹ, ಬಟ್ ಹಿ ವಾಸ್ ದ ಗ್ರೇಟ್ ಡಿಸಿಪಲ್ ಆಫ್ ಗಾಂಧಿಯನ್ ಪ್ರಿನ್ಸಿಪಲ್. ಗಾಂಧಿ ತತ್ವಗಳ ಶ್ರೇಷ್ಠ ಚಿಂತಕ ಅಥವಾ ಅನುಯಾಯಿ ಇವರಾಗಿದ್ದರು ಅಂತೇಳಿ ನಾವು ಹೇಳಬಹುದು. He followed non-aligned movement and mixed economy principles. After the independence, he followed non-aligned movement. India stood away. He advocated India stood away from the two power blocks of the world. ಯಾವಾಗಲೂ ಹೇಳ್ತಾರೆ, ನೆಹರೂರವರು ತಮ್ಮ ಚಿಂತನೆಗಳ ಮೂಲಕ ಈ ಒಂದು ಎರಡನೇ ಮಹಾಯುದ್ಧದ ನಂತರ ಉಂಟಾಗಿರ್ತಕ್ಕಂಥ ಈ ಒಂದು ಪವರ್ ಬ್ಲಾಕ್ಸ್ ಏನಿತ್ತು, ಶಕ್ತಿ ಬಣಗಳೇನಿದ್ದು, ಆ ಎರಡೂ ಶಕ್ತಿ ಬಣಗಳಿಂದ ಸಮಾನ ಅಂತರವನ್ನು ಕಾಯ್ದುಕೊಂಡು ಇವರು ಅಲಿಪ್ತ ನೀತಿಯನ್ನು ಮುಂದುವರಿಸಿದರು. ನೆಹರು ಬಿಲೀವ್ಡ್ ಇನ್ ಮಿಕ್ಸ್ಡ್ ಎಕಾನಮಿಕ್ ಪ್ರಿನ್ಸಿಪಲ್ಸ್. ನೆಹರೂರವರು ಈ ಒಂದು ಮಿಶ್ರ ಆರ್ಥಿಕ ವ್ಯವಸ್ಥೆಯ ಒಂದು ಪ್ರತಿಪಾದಕರಾಗಿದ್ದರು. ಮಿಕ್ಸ್ಡ್ ಎಕಾನಮಿ ಅಂತಂದರೆ ಇಟ್ ಈಸ್ ದ ಮಿಕ್ಸ್ಚರ್ ಆಫ್ ಕ್ಯಾಪಿಟಾಲಿಸ್ಟ್ ಆ್ಯಂಡ್ ಸೋಷಲಿಸ್ಟ್ ಪ್ರಿನ್ಸಿಪಲ್ಸ್. ಬಂಡವಾಳಶಾಹಿ ಮತ್ತು ಸಮಾಜವಾದಿ ಶಾಹಿಗಳ ಎರಡರ ಮಿಶ್ರಣವನ್ನು ನಾವು ಮಿಕ್ಸ್ಡ್ ಎಕಾನಮಿ ಅಂತ ಹೇಳ್ಬೋದು. ಇಂಥ ಮಿಕ್ಸ್ಡ್ ಎಕಾನಮಿಕ್ ಪ್ರಿನ್ಸಿಪಲ್ನ ಶ್ರೇಷ್ಠ ಪ್ರತಿಪಾದಕರಾಗಿ ನೆಹರೂರವರು ನಮಗೆ ಕಾಣಿಸ್ಕೊಳ್ತಾರೆ. ಈ ಡಿಕ್ಲೇರ್ಡ್ ದಟ್ ಕಾಂಗ್ರೆಸ್ ಸಪೋರ್ಟ್ಸ್ ಕಂಪ್ಲೀಟ್ ಡೆಮಾಕ್ರಸಿ ಆ್ಯಂಡ್ ಇಟ್ ಫೈಟ್ಸ್ ಫಾರ್ ಡೆಮಾಕ್ರಸಿ ಓನ್ಲಿ ಆ್ಯಂಡ್ ನಾಟ್ ಫಾರ್ ಸೋಷಿಯಾಲಿಸಮ್. ಒಂದೊಂದು ಸಾರಿ ಏನಾಗುತ್ತೆ, ನೆಹರೂರವರು ಸೋಷಿಯಾಲಿಸಮನ್ನು ಅಕ್ಸೆಪ್ಟ್ ಮಾಡ್ತಾರೆ, ಅಂದರೆ ಸಮಾಜವಾದಿ ತತ್ವಗಳನ್ನು ಬಹಳವಾಗಿ ಇಷ್ಟಪಡ್ತಕ್ಕಂಥ ಇವರು ಸಮಾಜವಾದಿ ವ್ಯವಸ್ಥೆಯನ್ನು ಭಾರತದಲ್ಲಿ ಜಾರಿಗೆ ತರ್ತಾರೆ ಅಂತ ನಾವೇನಾದ್ರು ಅಂದ್ಕೊಂಡಿದ್ರೆ, ಬಟ್ ಈ ಡಿಕ್ಲೇರ್ಡ್ ಕಾಂಗ್ರೆಸ್ ಸಪೋರ್ಟ್ ಕಂಪ್ಲೀಟ್ ಡೆಮಾಕ್ರಸಿ. ಸಂಪೂರ್ಣವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಕಾಂಗ್ರೆಸ್ ಯಾವತ್ತೂ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಇಟ್ ಫೈಟ್ ಫಾರ್ ಡೆಮಾಕ್ರಸಿ ಓನ್ಲಿ. ನಾವು ಹೋರಾಟ ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವಕ್ಕೆ ಹೊರತು ಸಮಾಜವಾದಿ ತತ್ವಕ್ಕಲ್ಲ ಅಂತಕ್ಕಂಥ ಮಾತನ್ನು ಇವರು ಹೇಳ್ತಾರೆ. Dear students, now I am going to major achievements of Nehru as a Prime Minister of India. ಈಗ ನೆಹರೂರವರು ಭಾರತ ಸ್ವಾತಂತ್ರ್ಯ ನಂತರ ಪ್ರಥಮ ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಆ ನಂತರ ಅವ್ರು ಮಾಡಿರ್ತಕ್ಕಂಥ ಸುಧಾರಣೆಗಳೇನು ಅಂತಕ್ಕಂಥದ್ದನ್ನು ನಾವು ನೋಡಿದಾಗ, ಆ್ಯಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹಿ ಬಿಕೇಮ್ ದ ಆರ್ಕಿಟೆಕ್ಟ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಆಫ್ ಮಾಡರ್ನ್ ಇಂಡಿಯಾ. ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದಾಗ ಇವರು ಈ ಒಂದು ಕೈಗಾರಿಕೆಗಳಿಗೆ ಭದ್ರವಾಗಿರ್ತಕ್ಕಂಥ ಬುನಾದಿಯನ್ನು ಹಾಕ್ತಾರೆ. ಹಾಗಾಗಿ ಕೈಗಾರಿಕೆಗಳ ನಿರ್ಮಾಣಕ್ಕೆ ಭದ್ರವಾಗಿರ್ತಕ್ಕಂಥ ಬುನಾದಿಯನ್ನು ಹಾಕಿರ್ತಕ್ಕಂಥ ನಿರ್ಮಾತೃ ಅಂತ ಹೇಳ್ಬಿಟ್ಟು ನಾವು ಇವರನ್ನು ಹೇಳಬಹುದು. ಈ ಸಕ್ಸಸ್ಫುಲಿ ಅಚೀವ್ಡ್ ದ ಇಂಟಿಗ್ರೇಷನ್ ಆಫ್ ಇಂಡಿಯಾ ಥ್ರೂ ದ ಹೋಮ್ ಮಿನಿಸ್ಟರ್ ಆಫ್ ಹಿಸ್ ಕ್ಯಾಬಿನೆಟ್. He successfully achieved the integration of India
ಅಂದರೆ ಭಾರತ ಸ್ವಾತಂತ್ರ್ಯವನ್ನು ಪಡೆದಾಗ ಜುನಾಗಢ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಹೈದರಾಬಾದ್ ಆ್ಯಂಡ್ ಸಮ್ ಅದರ್ ಪ್ರಾವಿನ್ಸಸ್ ಕುಡ್ ನಾಟ್ ಜಾಯಿನ್ ಇಂಡಿಯಾ, ಬಟ್ he was successful in achieving the integration through the Home Minister of his cabinet. He implemented language-based reorganization of state policy. ಇಷ್ಟೇ ಅಲ್ಲ, ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಗಾಗಿ ಬಹಳ ಹಿಂದಿನಿಂದ ಒಂದು ದೊಡ್ಡ ಕೂಗು ಕೇಳಿ ಬರ್ತಾ ಇತ್ತು. ಹಾಗಾಗಿ ಅಂಥ ಭಾಷಾವಾರು ಪ್ರಾಂತ್ಯಗಳ ಒಂದು ರಚನೆಗಾಗಿ ಒಂದು ನೀತಿಯನ್ನು ಜಾರಿಗೊಳಿಸೋದ್ರ ಮೂಲಕ, ಒಂದು ಆಯೋಗವನ್ನು ನೇಮಕ ಮಾಡೋದ್ರ ಮೂಲಕ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಮುನ್ನುಡಿಯನ್ನು ಬರೀತಾರೆ. ಈ ಆಲ್ಸೋ ಅಡಾಪ್ಟೆಡ್ 5 years ಪ್ಲ್ಯಾನ್ಸ್ ಫ್ರಮ್ ರಷ್ಯಾದಲ್ಲಿ 5 ವರ್ಷಗಳ ಪಂಚವಾರ್ಷಿಕ ಯೋಜನೆ ಏನು ಜಾರಿಯಲ್ಲಿತ್ತು ಅದನ್ನು ನಮ್ಮ ದೇಶದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ದೇಶದ ಅಭಿವೃದ್ಧಿಗೆ ಕಾರಣೀಭೂತರಾಗ್ತಾರೆ. The foundation for atomic energy under the leadership of H.J. ಬಾಬಾ, ಹೋಮಿ ಜಹಾಂಗೀರ್ ಬಾಬಾ ಅವರ ನೇತೃತ್ವದಲ್ಲಿ ಈ ಒಂದು ಅಟಾಮಿಕ್ ಎನರ್ಜಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಇವರು ಕಲ್ಪಿಸಿಕೊಡ್ತಾರೆ. ಈ ಆಲ್ಸೋ ಅಡ್ವೊಕೇಟೆಡ್ ನಾನ್ ಅಲೈನ್ಡ್ ಮೂವ್ಮೆಂಟ್ ಆ್ಯಂಡ್ ಡಿ ಫಾರ್ಮುಲೇಟೆಡ್ ಅವರ್ ಫಾರಿನ್ ಪಾಲಿಸಿ. ನೆಹರು ಫಾರ್ಮುಲೇಟೆಡ್ ಅವರ್ ಫಾರಿನ್ ಪಾಲಿಸಿ, ನಮ್ಮ ವಿದೇಶಾಂಗ ನೀತಿಯನ್ನು ಇವರು ರೂಪಿಸಿ ಜಾರಿಗೆ ತರ್ತಾರೆ. ಮೆನಿ ಎ ಟೈಮ್ಸ್ ಇಂಡಿಯನ್ ಫಾರಿನ್ ಪಾಲಿಸಿ ಕಾಲ್ಡ್ ಆಸ್ ನೆಹರು ಫಾರಿನ್ ಪಾಲಿಸಿ. ಅನೇಕ ಸಾರಿ ಭಾರತದ ವಿದೇಶಾಂಗ ನೀತಿಯನ್ನು ನಾವು ನೆಹರು ಅವರ ವಿದೇಶಾಂಗ ನೀತಿ ಅಂತ ಕರಿತೀವಿ. ಇದಕ್ಕೆ ಕಾರಣ ಇಷ್ಟೇ, ನೆಹರೂರವರೇ ಈ ಒಂದು ಫಾರಿನ್ ಪಾಲಿಸಿಯನ್ನು ರೂಪಿಸಿ ಅದನ್ನು ಯಶಸ್ವಿಯಾಗಿ ಜಾರಿಗೆ ತಂದಿದ್ದು. ಈ ಸೈನ್ಡ್ ಪಂಚಶೀಲ ಪ್ರಿನ್ಸಿಪಲ್ಸ್ ವಿತ್ ಇಸ್ ಕೌಂಟರ್ ಪಾರ್ಟ್ ಚೌ ಎನ್ ಲಾಯ್ ಆಫ್ ಚೈನಾ. ಈ ಒಂದು ಚೀನಾ ದೇಶದೊಂದಿಗೆ ಸುಮಧುರವಾಗಿರ್ತಕ್ಕಂಥ ಒಂದು ಒಪ್ಪಂದವನ್ನು ಮಾಡಿಕೊಳ್ಬೇಕು. ಒಂದು ಒಳ್ಳೆಯ ಸ್ನೇಹ ಮಧುರವಾಗಿರ್ತಕ್ಕಂಥ ಬಾಂಧವ್ಯದಿಂದ ಈ ಎರಡು ರಾಷ್ಟ್ರಗಳು ಬಾಳಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವರು ಆ ಚೌ ಎನ್ ಲಾಯ್, ಚೀನಾದ ಅಧ್ಯಕ್ಷರಾಗಿರ್ತಕ್ಕಂಥ ಚೌ ಎನ್ ಲಾಯ್ ಜೊತೆಗೆ ಈ ಒಂದು ಪಂಚಶೀಲ ತತ್ವಗಳಿಗೆ ಸಹಿಯನ್ನು ಹಾಕ್ತಾರೆ. ಸೊ ಇಷ್ಟೆಲ್ಲ ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾಗಿ ಭಾರತಕ್ಕೆ ಭದ್ರವಾಗಿರ್ತಕ್ಕಂಥ ನೆಲೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಜವಾಹರ್ಲಾಲ್ ನೆಹರೂರವರು ಈ ಡೈಡ್ ಇನ್ 1964, 1964ರಲ್ಲಿ ಮರಣವನ್ನು ಹೊಂದ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ವಲ್ಲಭಭಾಯ್ ಪಟೇಲ್, ದ ಫಸ್ಟ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಈಸ್ ಕಾಲ್ಡ್ ಆಸ್ ಐರನ್ ಮ್ಯಾನ್ ಆಫ್ ಇಂಡಿಯಾ because he was successful in bringing all the princely states of India together. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಾರತದ ಪ್ರಥಮ ಗೃಹ ಮಂತ್ರಿಗಳು. ಇವ್ರನ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ, ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಯಾಕಂತಂದರೆ he was successful in bringing all the princely states of India together. ಭಾರತ ಸ್ವತಂತ್ರ ಪಡೆದಾಗ ಅನೇಕ ಪ್ರಾಂತ್ಯಗಳು ಭಾರತದ ಒಕ್ಕೂಟವನ್ನು ಸೇರಲಿಕ್ಕೆ ನಿರಾಕರಿಸಿದ್ದು. ಉದಾಹರಣೆಗೆ ಜಮ್ಮು ಕಾಶ್ಮೀರ ಇರ್ಬೋದು, ಜುನಾಗಢ ಹಾಗೂ ಹೈದರಾಬಾದ್. ಸೊ ಇವುಗಳನ್ನು ಯಶಸ್ವಿಯಾಗಿ ಭಾರತ ಒಕ್ಕೂಟಕ್ಕೆ ಸೇರಿಸಿದ್ರಿಂದ ಇವರಿಗೆ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತಂದೇಳ್ಬಿಟ್ಟು ಕರೀತಾರೆ.